ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಕಲ್ಪತರು. ಆತ್ಮೀಯರೇ, ಮೊನ್ನೆ ತಿಳಿಸಿದಂತೆ ಪ್ರಧಾನಮಂತ್ರಿಯವರ ಬಡಬಗ್ಗರ, ದೀನದಲಿತರ, ಕುಶಲಕರ್ಮಿಗಳಿಗೆ ಯಾವ ರೀತಿಯ ಸಹಾಯವನ್ನು ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಒಂದು ಸಣ್ಣ ಉದಾಹರಣೆ ಕೊಟ್ಟಿದ್ದೆ. ಇದೇ ರೀತಿ ಮುಂದುವರೆದ ಭಾಗವಾಗಿ PM ವಿಶ್ವಕರ್ಮ ಯೋಜನೆ. ಆತ್ಮೀಯರೇ, ಇದೊಂದು ಅದ್ಭುತ ಪರಿಕಲ್ಪನೆ ಇರತಕ್ಕಂತಹ ಅದ್ಭುತವಾದ ಪರಿಕಲ್ಪನೆ. ನಮ್ಮ ಈ ದೇಶದ ನರೇಂದ್ರ ಮೋದಿಜಿಯವರು ಏನು ಮಾಡಿದ್ದಾರೆ ಅಂತ ಕೇಳುವ ಮೂರ್ಖರು ಸಾವಿರಾರು ಜನ ಇದ್ದಾರೆ. ಸಾವಿರಾರೇನು, ಲಕ್ಷ ಕೋಟಿಗಳ ಇದ್ದಾರೆ. ಅವರಿಗೆಲ್ಲ ಉತ್ತರ ಕೊಡುವಂತಹ ಸಮಯ ಸಾಮಾನ್ಯ ಕಾರ್ಯಕರ್ತನು ಕೊಡಬೇಕಾದಂತಹ ಅವಶ್ಯಕತೆ ಇವತ್ತಿದೆ. ಕೊಡಲೇಬೇಕು. ಕಾರಣ ಇಷ್ಟೇ, ಅವರು ಮಾಡಿರ್ತಕ್ಕಂತಹ ಜನೋಪಯೋಗಿ ಕೆಲಸಗಳನ್ನು ಉಪಯೋಗಿಸ್ಕೊಂಡು ಏನೂ ಮಾಡಿಲ್ಲ ಅಂತ ಹೇಳಿ ಸುಮ್ಮನೆ ಬೊಬ್ಬೆ ಬಾರಿಸ ಅಂತವ್ರಿಗೆ ನಾವು ಉತ್ತರವನ್ನು ನೀಡಲೇಬೇಕಾದಂಥ ಸಮಯ ಬಂದಿದೆ. ಮೊನ್ನೆ ನಿಮಗೆ ತಿಳಿಸಿದಂತೆ ಆತ್ಮೀಯರೇ, ಬೀದಿ ಬದಿಯ ಸ್ಟ್ರೀಟ್ ವೆಂಡರ್ಗೆ PM ಸ್ವನಿಧಿ ಯೋಜನೆಯನ್ನು ನಮಗೆ ಪರಿಚಯಿಸಿದ್ವಿ. ಇದು ಮೂರನೇ ಹಂತವಾಗಿ PM ವಿಶ್ವಕರ್ಮ ಯೋಜನೆ ಅಂತ. ಆತ್ಮೀಯರೇ, ಇದು ಯಾವೆಲ್ಲ ವರ್ಗದವರು ಅಪ್ಲಿಕೇಶನ್ ಹಾಕ್ಬೋದು ಅಂದರೆ, ಈ ಬಡಗಿಗಳು, ಪೇಂಟರ್ಸು, ಪ್ಲಂಬಿಂಗ್ಸು, ನಿಮ್ಮ ವೃತ್ತಿಪರ ಜೀವನದಲ್ಲಿ ಯಾವ್ಯಾವ ಕುಶಲಕರ್ಮಿಗಳ ಕಲೆ ಇದೆ ಅವರೆಲ್ಲರೂ ಕೂಡ ಈ ಅಪ್ಲಿಕೇಶನ್ನ ಹಾಕಬಹುದು. PM ವಿಶ್ವಕರ್ಮ ಯೋಜನೆ ಅಂತ. ಈ ಗೌರ್ಮೆಂಟ್ CSCಗಳು ಬೆಂಗಳೂರು ಅನ್ನೋ ಕೇಂದ್ರದಲ್ಲಿ ತಾವುಗಳು ಹೋಗಿ 1 ಲಕ್ಷ ರೂವರೆಗೂ ನಿಮಗೆ ಒಂದು ಲೋನ್ ಕೊಡ್ತಾರೆ. ಅದರಲ್ಲೂ ಸಬ್ಸಿಡಿ ದರದಲ್ಲಿ. ಆಮೇಲೆ ಉಚಿತ ಟ್ರೈನಿಂಗು ಕೂಡ ಕೊಡ್ತಾರೆ. ಈ ರೀತಿಯಾದ ಅಪ್ಲಿಕೇಶನ್ ಬರುತ್ತೆ ಆದ್ಮೇಲೆ PM ವಿಶ್ವಕರ್ಮ ಯೋಜನೆ. ಇದಕ್ಕೆ ಮೂಲ ದಾಖಲಾತಿಗಳು ಆಧಾರ್ ಕಾರ್ಡ್, ಪಾನ್ ಕಾರ್ಡ್, ಹಾಗೆ ನಿಮ್ಮ ಮೂಲ ನಿವಾಸಿ ಪತ್ರಗಳು, ಬ್ಯಾಂಕ್ ಅಕೌಂಟ್ ಬುಕ್, ಪಾಸ್ಬುಕ್, ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ತೆಗೆದುಕೊಂಡು ಹೋಗಿ ನಿಮ್ಮ ಗೌರ್ಮೆಂಟ್ CSCಗಳಲ್ಲಿ ನೀವು ಅಪ್ಲಿಕೇಶನ್ ಹಾಕಿದ್ರೆ BBMP ಹೋಗುತ್ತೆ. BBMPಯಿಂದ ನಿಮ್ಮ ಸಂಪೂರ್ಣ ದಾಖಲಾತಿಗಳನ್ನು ಸಂಗ್ರಹಣ ಮಾಡಿ ಇದನ್ನು ನಿಮಗೆ ಒಂದು ಟ್ರೈನಿಂಗ್ ಅಂತ ಕೊಡ್ತಾರೆ. ಆ ಟ್ರೈನಿಂಗಲ್ಲಿ ನಿಮಗೆ ಸಂಬಳ ಕೂಡ ಗೌರ್ಮೆಂಟಿಂದ ನಿಮಗೆ ಎಷ್ಟು ಅಂತ ಹೇಳಿ ನಿಮ್ಮ ಅಕೌಂಟಿಗೆ ಟ್ರಾನ್ಸಾಕ್ಷನ್ ಆಗ್ತದೆ. ತದನಂತರ ನೀವು ಯಾವ ಬ್ಯಾಂಕಿನಿಗೆ ಅಕೌಂಟ್ ನಂಬರ್ ಕೊಟ್ಟಿರ್ತೀರೋ ಆ ಬ್ಯಾಂಕಿಗೆ ನಿಮಗೆ 1 ಲಕ್ಷ ಸಬ್ಸಿಡಿ ದರದಲ್ಲಿ, ಅದು 1 ವರ್ಷದ ಮಟ್ಟಿಗೆ ನಿಮಗೆ ಸುಮಾರು 1 ವರ್ಷ ಅಥವಾ 2 ವರ್ಷ 5,000 ರೂಪಾಯಿಗಳನ್ನು ಕಟ್ಟಬೇಕಾಗ್ತದೆ ಪರ್ ಮಂತು. ಅದು ಸಬ್ಸಿಡಿ ಅಂತ 20% ಕೊಡ್ತೀನಿ ಅಂತ ಹೇಳಿದ್ದಾರೆ. ಅದು ಸಂಪೂರ್ಣ ನಿಮ್ಮ ಅಕೌಂಟಿಗೆ ಬರ್ತದೆ. 20% ಸಬ್ಸಿಡಿ ಬಂದರೂ ಕೂಡ ಅದರಲ್ಲಿ ನಿಮಗೆ 80,000 ರೂಪಾಯಿಗಳನ್ನ ಕಟ್ಟಬೇಕಾಗ್ತದೆ. ಯಾರಾದ್ರೂ ಕುಶಲಕರ್ಮಿಗಳು, ಬಡಗಿಗಳು, ಈ ಥರ ಯಾವುದೇ ರೀತಿಯಿಂದ ಕೆಲಸ ಮಾಡ್ತಕ್ಕಂಥವ್ರು ವಿಶ್ವಕರ್ಮ ಯೋಜನೆಯಲ್ಲಿ ಅರ್ಜಿ ಹಾಕಿ ತಮ್ಮ ಸಂಬಂಧಪಟ್ಟ ಇಲಾಖೆಗೆ ತಾವು ಎಲ್ಲ ಡಾಕ್ಯುಮೆಂಟನ್ನು ಕೊಡಬೇಕಾಗ್ತದೆ. ಸಂಬಂಧಪಟ್ಟ ಡಾಕ್ಯುಮೆಂಟ್ ಕೊಟ್ಟಾಗ ತಮಗೆ ಅಪ್ಲಿಕೇಶನ್ ಆಗಿ 1 ಲಕ್ಷ ರೂಗಳನ್ನು ಮೋದಿ ಸರ್ಕಾರದಲ್ಲಿ ಯಾವುದೇ ಶ್ಯೂರಿಟಿ ಇಲ್ಲದೆ ಕೊಡ್ತಾರೆ. ಹಾಗಾಗಿ ಇದರ ಪ್ರಯೋಜನವನ್ನು ತಾವೆಲ್ಲರೂ ಪಡೆದುಕೊಳ್ಳಬೇಕಾಗಿ ವಿನಂತಿ. ಆತ್ಮೀಯರೇ, ಇದೊಂದು ಅತ್ಯದ್ಭುತ ಯೋಜನೆ. ಈ ಕುಶಲಕರ್ಮಿಗಳು, ಸಣ್ಣ ಪುಟ್ಟ ಕಾರ್ಪೆಂಟರ್ಗಳು, ಪೇಂಟರ್ಗಳಿಗೆ ಜೀವನಾವಶ್ಯಕವಾಗ ಬೇಕಾಗಿರ್ತಕ್ಕಂಥ ವಸ್ತುಗಳನ್ನು ನಾವು ಪರ್ಚೇಸ್ ಮಾಡಲಿಕ್ಕೆ, ಸಣ್ಣ ಪುಟ್ಟ ವ್ಯಾಪಾರಿಗಳಿಗೆ ಇದು ಬಹಳ ಅನುಕೂಲ ಆಗಿದೆ. ದಯಮಾಡಿ ಆತ್ಮೀಯರೇ, ಈ PM ವಿಶ್ವಕರ್ಮ ಯೋಜನೆ ಅಡಿಯಲ್ಲಿ ಎಲ್ಲರೂ ಅರ್ಜಿ ಹಾಕಿ ಇದರ ಫಲಾನುಭವವನ್ನು ಪಡಿಬೇಕು ಅಂತ ಹೇಳಿ ತಮ್ಮಲ್ಲಿ ವಿನವಿ. ಆತ್ಮೀಯರೇ, ಕಳೆದ ಬಾರಿ ನನಗೆ ಇದು ಶಾಂಕ್ಷನ್ ಆಗಿಲ್ಲ. ಕಾರಣ ಬೇರೆ ಇದೆ. ಅದನ್ನು ನಾನು ನಿಮಗೆ ಸವಿಸ್ತರವಾಗಿ ತಿಳಿಸ್ತೀನಿ. PM ವಿಶ್ವಕರ್ಮ ಯೋಜನೆ ಅಡಿಯಲ್ಲಿ ಅಪ್ಲಿಕೇಶನ್ ಹಾಕಿದಂತಹ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಕಾರ್ಯಕರ್ತರು ಕೂಡ ಅವರ ಮಂಡಲ ಕಚೇರಿ, ಜಿಲ್ಲಾ ಕಚೇರಿಗಳಲ್ಲಿ ಈ ಪತ್ರಗಳನ್ನು ತಂದುಕೊಟ್ಟಿದ್ವಿ. ತದನಂತರ ಈ ಪತ್ರಗಳು ರಾಜ್ಯ ಕೇಂದ್ರ ಕಚೇರಿಗೆ ಹೋಗುತ್ತೆ. ಕೇಂದ್ರ ಕಚೇರಿಯಿಂದ ಪಾರ್ಲಿಮೆಂಟ್, ದೇಶದ ನಮ್ಮ ರಾಜ್ಯ ಕಚೇರಿಯಿಂದ ಕೇಂದ್ರ ಸರ್ಕಾರದ ಕಚೇರಿಗೆ ಹೋಗ್ತದೆ. ಅಲ್ಲಿ ಪರಿಶೀಲನೆ ಮಾಡಿ ನಮಗೆ ಅಪ್ಲಿಕೇಶನನ್ನು ಅಪ್ರೂವಲ್ ಮಾಡಿ ಕಳಿಸ್ತಾರೆ. ಇದಕ್ಕೆ ಇವರಿಗೆ ಲೋನ್ ಕೊಡಬಹುದು. ತದನಂತರ BBMPಗೆ ಬರುತ್ತೆ. BBMPಯಿಂದ ನಮ್ಮಲ್ಲಿ ದಾಖಲಾತಿಗಳನ್ನು ಸಂಗ್ರಹಿಸ್ತಾರೆ. ಆದರೆ ನಮ್ಮ ದುರ್ದೈವ ಏನು ಅಂದರೆ,
ಅಪ್ಲಿಕೇಶನ್ ಹಾಕಿದಂಥ ನಮ್ಮ ಇದು BBMPಗೆ ಬಂದು BBMPಯಿಂದ ಯಾವುದೇ ಕಾರಣ ನೀಡದೆ ನಮಗೆ ಅಪ್ಲಿಕೇಶನ್ ರಿಜೆಕ್ಟು ಮಾಡಿಲ್ಲ, ಅಕ್ಸೆಪ್ಟು ಮಾಡಲಿಲ್ಲ. ಬಂದು ಮನೆ ಹತ್ರ ಬಂದು ವೆರಿಫಿಕೇಶನ್ ಮಾಡಿ BBMPಗಳ ಅಧಿಕಾರಿಗಳು ಬಂದು ಪಾನ್ ಕಾರ್ಡು, ಆಧಾರ್ ಕಾರ್ಡು, ಸಂಬಂಧಪಟ್ಟ ಮೂಲ ದಾಖಲಾತಿಗಳನ್ನೆಲ್ಲ ತೆಗೆದುಕೊಂಡು ಹೋಗಿ ಇದಕ್ಕೆ ಯಾವುದೇ ರೀತಿಯಾದ ನಾನು 3-4 ಬಾರಿ ಅಲ್ಲಿ ತೆಗೆದುಕೊಂಡು ಹೋದ್ರನ್ನ ಪ್ರಶ್ನೆ ಮಾಡೋದು, ಸರ್ ನಮಗೇನೋ ಗೊತ್ತಿಲ್ಲ ಸರ್, ಇದು ರಾಜಕೀಯ ವ್ಯವಸ್ಥೆ ಹದಗೆಟ್ಟೋಗಿದೆ, ಇಲ್ಲಿ ನಿಮ್ಮ ಅಪ್ಲಿಕೇಶನ್ ನೀವು BJP ಅವರು ಆಗಿರ್ಬೋದು, ಅದಕ್ಕೋಸ್ಕರ ರಿಜೆಕ್ಟ್ ಮಾಡಿದ್ದಾರೆ ಅನ್ನೋ ಒಂದು ಕಾರಣ ಬಂತು. ಹಾಗಾಗಿ ಎರಡನೇದು ಕಾರಣ ಇನ್ನೊಂದು ಹೇಳ್ತೀನಿ ಆತ್ಮೀಯರೇ, ಈ ನಮ್ಮ ಭಾರತೀಯ ಜನತಾ ಪಾರ್ಟಿ ಹೆಬ್ಬಾಳ ವಿಧಾನಸಭಾ ಕ್ಷೇತ್ರ ಎಷ್ಟು ಜನ ಅಪ್ಲಿಕೇಶನ್ ಹಾಕಿದ್ರು ಅಷ್ಟೂ ಜನದನ್ನ ನಮ್ಮದೇ ಪಾರ್ಟಿಯ ಮಹಾನ್ ನಾಯಕರು ಯಾರೂ ತಲುಪಿಸಿಲ್ಲ. ಇದನ್ನು ಕೇಂದ್ರಕ್ಕಾಗಲಿ ರಾಜ್ಯ ಕಚೇರಿಗಾಗಲಿ ತಲುಪಿಸುವಂತಹ ಕೆಲಸವನ್ನು ಮಾಡಲಿಲ್ಲ. ಕಾರಣ ಬಣ ಬಡಿದಾಟದಲ್ಲಿ ಕಾರ್ಯಕರ್ತರು ಅದೇನೋ ಹೇಳ್ತಾರಲ್ಲ ಆಗಿದ್ದಾರೆ, ಈ ಗಣದ ಹಾಕಿದ ಇಂಡೆನ್ ಥರ ಆಗಿದ್ದಾರೆ ನಮ್ಮ ಮನೆಯವರ. ಇರಲಿ, ಇದನ್ನು ನಾನು ಪಡೆದೇ ತೀರುತ್ತೇನೆ. ಇದರ ಎಲ್ಲೋಗಿದೆ ಏನಾಗಿದೆ ಇದನ್ನು ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಇದರ ಫಲಾನುಭವವನ್ನು ಪಡಿತೀನಿ. ಇದಕ್ಕೆ ಮೂಲ ಕಾರಣ ನಮ್ಮ ಭಾರತೀಯ ಜನತಾ ಪಾರ್ಟಿ ಹೆಬ್ಬಾಳ ವಿಧಾನಸಭಾ ಕ್ಷೇತ್ರ ಮತ್ತು ಜಿಲ್ಲಾಧ್ಯಕ್ಷರು ಮತ್ತು ಮಂಡಲದ ಕೆಲ ಅಧಿಕಾರಿಗಳು ಯಾರ್ಯಾರು ಇದರಲ್ಲಿ ತಗೊಂಡೋಗಿ ತಲುಪಿಸಿಲ್ವೋ ನಮಗೆ ಗೊತ್ತಿಲ್ಲ. ನಾವು ಗೊತ್ತಿಲ್ಲದನ್ನು ಮಾತಾಡಬಾರ್ದು. ಇರಲಿ, ಯಾವ್ಯಾವ ಬಣ ರಾಜಕಾರಣಗಳಲ್ಲಿ ಆಮೇಲೆ ಇತ್ತೀಚಿನ ಬೆಳವಣಿಗೆಗಳಲ್ಲಿ ನಾವು BJP ಕಾಂಗ್ರೆಸ್ ಅನ್ನೋ ಒಂದು ಬಣಬಡಿತದಲ್ಲಿ ಈ ಅಪ್ಲಿಕೇಶನನ್ನು ನಾನು ಬ್ಯಾಂಕ್ ಹೋಗಿ ವಿಚಾರಿಸಿದಾಗ, ಸರ್ ನಿಮ್ಮ ಅಪ್ಲಿಕೇಶನ್ ಇನ್ನೂ ನಮಗೆ ಬಂದಿಲ್ಲ, ದಯಮಾಡಿ ಸರ್ ನೀವು BBMPಯನ್ನು ಒಮ್ಮೆ ಸಂಪರ್ಕಿಸಿ ಅಂತ ಹೇಳಿದ್ದಾರೆ. ನಾನು ಸೋಮವಾರ ಅಥವಾ ಬುಧವಾರ BBMP ಅಧಿಕಾರಿಗಳನ್ನು ಪ್ರಶ್ನೆ ಮಾಡ್ತೀನಿ. ಇದಾಗಿಲ್ಲ ಅಂದರೆ ಬೆಂಗಳೂರಿನ ಕೇಂದ್ರ ಕಚೇರಿ ವಿಶ್ವಕರ್ಮ ಯೋಜನೆ ಅಡಿಯಲ್ಲಿ ಕಚೇರಿ ಇದೆ, ಆ ಕಚೇರಿಗೆ ಹೋಗಿ ಈ ನನ್ನ ಅಪ್ಲಿಕೇಶನ್ ಏನಾಗಿದೆ ಮಹಾಸ್ವಾಮಿಗಳೇ ಅಂತ ಕೇಳೋವಂಥ ಪ್ರಯತ್ನ ಮಾಡೋಣ. ಇದು ಖಂಡಿತವಾಗ್ಲೂ ಸಕ್ಸಸ್ ಆಗ್ತದೆ. ನರೇಂದ್ರ ಮೋದಿಜಿಯವರು ಮಾಡಿರ್ತಕ್ಕಂಥ ಅತ್ಯದ್ಭುತ ಯೋಜನೆಗಳನ್ನು ಹಳ್ಳ ಹಿಡಿಸುವ ನಿಟ್ಟಿನಲ್ಲಿ ಈ ರಾಜ್ಯ ಸರ್ಕಾರ ಯಾವ ರೀತಿ ಕುತಂತ್ರ ನಡೆಸ್ತಾ ಇದೆ, ಇಲ್ಲಿ ಸ್ಥಳೀಯರು ಮತ್ತು ಇನ್ನೂ ಇತರರು ಬಹಳಷ್ಟು ಜನ ಇದರಲ್ಲಿ ಕೈವಾಡ ಇದೆ. ಹಾಗಾಗಿ ಇದನ್ನು ನಾವು ಪರಿಶೀಲನೆ ಮಾಡಬೇಕು. ಹಾಗಂತ ನಾವು ಸೋತಿದ್ದೀವಿ ಅಂತ ಹೇಳಿ ಕೈ ಕಟ್ಕೊಂಡು ಕೂತ್ಕೋಬಾರದು ಆತ್ಮೀಯರೇ. ಯಾರ್ಯಾರು ಫಲಾನುಭವಿಗಳಿದ್ದಾರೆ ಅವರೆಲ್ಲರೂ ಮತ್ತೊಮ್ಮೆ ಅರ್ಜಿ ಹಾಕಿ ತಾವುಗಳು ಇದು 1 ಲಕ್ಷ ರೂಗಳನ್ನು ಸಬ್ಸಿಡಿ ಸಹಿತ ಮತ್ತೆ ನಿಮಗೆ ಯಾವುದೇ ಗ್ಯಾರಂಟಿ ಇಲ್ಲದೆ ಬ್ಯಾಂಕ್ಗಳು ನಿಮಗೆ 1 ಲಕ್ಷ ರೂಗಳನ್ನು ಕೊಡ್ತಾರೆ. ಈ ಯೋಜನೆಯ ಫಲಾನುಭವಿಗಳನ್ನು ಖಂಡಿತವಾಗಿ ನೀವು ಪಡಿಬೇಕು. ಈ ದೇಶದ ನಾಗರಿಕರಾದ ನಾವು ಇದನ್ನು ಪಡಿಬೇಕು ಅಂತ ಹೇಳಿ ಇಚ್ಛಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.